ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೇವೇಗೌಡರು ಮಾತಾಡಿದ್ದನ್ನು ನಾವು ನೋಡಿದ್ದೀವಿ, ಕುಮಾರಸ್ವಾಮಿ ಅವರು ಮಾತಾಡಿದ್ದನ್ನು ನೋಡಿದ್ದೀವಿ. ರೈತರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥ ರೈತರ ಜೊತೆಗೆ DCM DK ಶಿವಕುಮಾರ್ ಸಭೆ ಮಾಡಿದ್ದಾರೆ. ಬೆಂಗಳೂರಿನ DK ನಿವಾಸದಲ್ಲಿ ನಡೆದಂಥ ಸಭೆ ಇದು, ಸರ್ಕಾರಿ ನಿವಾಸದಲ್ಲಿ ನಡೆದಂಥ ಸಭೆ. ಬಿಡದಿ ಭಾಗದಿಂದ ನೂರಾರು ರೈತರು ಬಂದಿದ್ದರು. ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಬಿಡದಿ ರೈತರು ಬಿಟ್ಟು ಇನ್ಯಾರು ಇರಬೇಡಿ ದಯವಿಟ್ಟು ಪ್ಲೀಸ್. ಆಮೇಲೆ ಮಾತಾಡ್ತೀವಿ. ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಟೌನ್ಶಿಪ್ ಆ ವಿಚಾರದ ಎಲ್ಲ ರೈತರು ಬಂದಿದ್ದರು. ನಾನೇನು ಗೋಷ್ಠಿಯನ್ನು ಮಾಡಿದ್ದೇನೆ ಅವರಿಗೆ ಪರಿಹಾರ ಹೆಚ್ಚು ಕಮ್ಮಿ 80% ರೈತರು ತನ್ನ ಬಂದು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ಜಲ್ದಿ ಈ ಪರಿಹಾರವನ್ನು ನಮಗೆ ಜಲ್ದಿ ಕೊಡಿ ಅಂತ ಹೇಳಿ ಒತ್ತಾಯ ಕೂಡ ಹಾಕಿದ್ದಾರೆ. ಕೆಲವು ಕ್ಲೈಮ್ಸ್ ಇನ್ನ ನಮ್ಮ ಕೆಲವರು ಯಾರ ಭೂಮಿ ಇಲ್ಲ ಅಂತವ್ರ ಬಗ್ಗೆ ಕೆಲವ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಅದೆಲ್ಲ ಬಗೆಹರಿಸ್ತೀನಿ ಅಂತ ಹೇಳಿದ್ದೇನೆ. ಒಟ್ಟಾರೆ ಆ GB ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಸಂಬಂಧಪಟ್ಟಂತ ಹೊಸ ಟೌನ್ಶಿಪ್ ಬಗ್ಗೆ ಆ ರೈತರು ಯಾರು ಬಂದು ತನ್ನ ಒಪ್ಪಿಗೆಯನ್ನ ಶಾಸಕರ ಪ್ರಮುಖ ಸಮ್ಮುಖದಲ್ಲಿ ಬಂದಿದ್ರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇನ್ನ 3 ದಿನದಲ್ಲಿ ನೋಟಿಫಿಕೇಶನ್ ಆಗಿ ಜೂನ್ ಮೊದಲನೇ ವಾರದಿಂದ ಅವ್ರಿಗೆಲ್ಲ ಹಣ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತೇನೆ. ಸೊ ಮೂರ್ ಹಳ್ಳಿ ಪ್ರತ್ಯೇಕವಾದಂತ ಫೈನಲ್ ನೋಟಿಫಿಕೇಶನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ.